ಎಲ್ಲ ಸರ್ಕಾರಿ ನೌಕರರು ಕೂಡ ಇದರಲ್ಲಿ ಈ ಒಂದು ತಿಂಗಳ ಒಂದು ಸಂಬಳದಿಂದ ಕಟಾವಣೆ ಆಗ್ತಕ್ಕಂಥ ವಂತಿಗೆಯಲ್ಲಿ ಕಟಾವಣೆ ಮಾಡಿಸಬೇಕಾಗುತ್ತೆ. ಎ ಗ್ರೂಪ್ ನೌಕರರು 1000 ರೂಪಾಯಿ, ಬಿ ಗ್ರೂಪ್ ನೌಕರರು 500 ರೂಪಾಯಿ, ಸಿ ಗ್ರೂಪ್ ನೌಕರರು 350, ಡಿ ಗ್ರೂಪ್ ನೌಕರರು 250 ರೂಪಾಯಿಗಳನ್ನು ತಮ್ಮ ಮಾಸಿಕ ವಂತಿಗೆಯಲ್ಲಿ ಅದನ್ನು ಕಟಾವಣೆ ಸಹಯೋಗದೊಂದಿಗೆ ಇವತ್ತು ಉಚಿತವಾಗಿ ಚಿಕಿತ್ಸೆಯನ್ನು ನೀಡುವಂತಹ ಒಂದು ಸೌಲಭ್ಯವನ್ನು ಕಾಸ್ ಅಂತ ಕರಿತೀವಿ. ಕರ್ನಾಟಕ ಆರೋಗ್ಯ ಸಂಜೀವಿನಿ ಅಂತ ಹೇಳ್ಬಿಟ್ಟು ಒಂದು ಸ್ಕೀಮ್ ತಂದಿದ್ದಾರೆ. ಆ ಸ್ಕೀಮನ್ನು ನಮ್ಮ ಜಿಲ್ಲೆಯ ಸುಮಾರು 10,000 ಜನ ಎಂಪ್ಲಾಯೀಸು ಎಲ್ಲರೂ ಸಹ ನಾವು ಇವತ್ತು ಈ ನೌಕರ ಈ ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರ ಎಲ್ರಿಗೂ ನಾವು ತಿಳಿಯಪಡಿಸೋದೇನೆಂದರೆ, ಅವರಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ, ದಯವಿಟ್ಟು ತಾವೆಲ್ಲರೂ ಸಹ ತಾವು HRMS ಅಲ್ಲಿ ಹೋಗ್ಬಿಟ್ಟು ಈ KSSಗೆ ಕಾಸ್ಗೆ ತಾವೆಲ್ಲರೂ ಸಹ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ಷಡಾಕ್ಷರಿ ಸಾಹೇಬರ ಒಂದು ಅವಿರತ ಶ್ರಮ ಮತ್ತು ಅವರ ಒಂದು ನಿರಂತರ ಹೋರಾಟ ಮತ್ತು ಫಲದ ಫಲವಾಗಿ ಇವತ್ತು ಇಡೀ ರಾಜ್ಯದ ಎಲ್ಲ ಸರ್ಕಾರಿ ನೌಕರರಿಗೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಅಕ್ಟೋಬರ್ 1ನೇ ತಾರೀಕು ಇದೇ ವರ್ಷದ ಅಕ್ಟೋಬರ್ 1ನೇ ತಾರೀಕಿನಿಂದ ಜಾರಿಗೆ ಬಂದಿರತಕ್ಕಂಥದ್ದು ತುಂಬ ಹರ್ಷದಾಯಕವಾಗಿರ್ತಕ್ಕಂಥ ಒಂದು ವಿಚಾರವಾಗಿದೆ. ಈ ನಿಟ್ಟಿನಲ್ಲಿ ನಾವು ಇವತ್ತು ಜಿಲ್ಲೆಯಲ್ಲಿ ನಮ್ಮ ಎಲ್ಲ ನೌಕರರಿಗೆ ಈ ವಿಚಾರವನ್ನು ತಿಳಿಯಪಡಿಸಬೇಕು ಮತ್ತು ಅದರ ಒಂದು ಅನುಕೂಲಗಳನ್ನ ಬಗ್ಗೆ ತಿಳಿಯಪಡಿಸಬೇಕು ಅಂತೇಳಿ ಪತ್ರಿಕಾಗೋಷ್ಠಿಯನ್ನು ಕರೆದು ಈ ಒಂದು ಆರೋಗ್ಯ ಸಂಜೀವನಿಯ ಯೋಜನೆಯ ಬಹಳ ಪ್ರಮುಖವಾಗಿರ್ತಕ್ಕಂಥ ಅನುಕೂಲಗಳೇನಪ್ಪ ಅಂತಂದ್ರೆ, ಸುಮಾರು 2,000 ಕಾಯಿಲೆಗಳಿಗೆ ಈ ಚಿಕಿತ್ಸೆಯ ಸೌಲಭ್ಯವಿದೆ. ಇಡೀ ರಾಜ್ಯದ ನಮ್ಮ ಸಮಸ್ತ ಸರ್ಕಾರಿ ನೌಕರರು 2,000 ಕಾಯಿಲೆಗಳಿಗೆ ಈ ಒಂದು ಯೋಜನೆಯಡಿ ಉಚಿತವಾಗಿರ್ತಕ್ಕಂಥ ಚಿಕಿತ್ಸೆಯನ್ನು ಪಡಿತಕ್ಕಂಥ ಒಂದು ಅನುಕೂಲವಾಗಿದೆ. ಎರಡನೇದಾಗಿ ಸರ್ಕಾರಿ ನೌಕರ ಕುಟುಂಬಸ್ಥರಿಗೆ ಆದಾಯ ಮಿತಿಯನ್ನ 17,000ರಿಂದ 27,000 ರೂಪಾಯಿಗಳು ಹೆಚ್ಚಿಸಲಾಗಿದೆ. ನಮ್ಮ ಷಡಾಕ್ಷರಿ ಸಾಹೇಬರ ಒಂದು ಶ್ರಮದಿಂದ ಇವತ್ತು ಏನೋ ಕುಟುಂಬಸ್ಥರ ಒಂದು ಆದಾಯ ಮಿತಿ ಮೊದಲು ಆರೋಗ್ಯ ಇಲಾಖೆ 17,000ವನ್ನ ನಿಗದಿಪಡಿಸಿತ್ತು. ಅದನ್ನ 25,000 ರೂಗಳಿಗೆ ಅದನ್ನ ಏರಿಕೆ ಮಾಡಿ ಒಂದು ಅನುಕೂಲವನ್ನ ಮಾಡಿದ್ದಾರೆ. ಮತ್ತೆ ಪತಿ ಪತ್ನಿ ಸರ್ಕಾರಿ ನೌಕರರಾಗಿದ್ದಲ್ಲಿ ಯಾರಾದರೂ ಒಬ್ಬರು ಮಾತ್ರ ಈ ಯೋಜನೆಗೆ ಮಾಸಿಕ ವಂತಿಗೆಯನ್ನ ಪಾವತಿಸತಕ್ಕಂಥದ್ದು. ಇವಾಗ ಸರ್ಕಾರಿ ನೌಕರರು ಪತಿ ಪತ್ನಿ ಇಬ್ರು ಕೂಡ ಗೌರ್ಮೆಂಟ್ ಕೆಲಸದಲ್ಲಿದ್ರೆ, ಸರ್ಕಾರಿ ಸೇವೆಯಲ್ಲಿದ್ರೆ ಅವರು ಮಾಸಿಕ ವಂತಿಗೆಯನ್ನ ಅದು ಗ್ರೂಪ್ ಎಗೆ 1000 ರೂಗಳನ್ನ, ಮತ್ತೆ ಗ್ರೂಪ್ ಬಿಗೆ 500 ರೂಪಾಯಿಗಳನ್ನ, ಗ್ರೂಪ್ ಸಿಗೆ 350 ರೂಪಾಯಿಗಳನ್ನ, ಗ್ರೂಪ್ ಡಿಗೆ 250 ರೂಪಾಯಿಗಳನ್ನ ನಮ್ಮ ಸಂಬಳದಲ್ಲಿ ತಿಂಗಳು ಕೂಡ ಕಟಾವಣೆ ಮಾಡ್ತಕ್ಕಂಥ ಒಂದು ಆದೇಶ ಇಲಾಖೆಯಿಂದ ಆಗಿದೆ. ಆ ಇಲಾಖೆಯಿಂದ ಆದೇಶ ಆಗಿರ್ತಕ್ಕಂಥದ್ದನ್ನ ಇಬ್ಬರು ಕೂಡ ಪತಿ ಪತ್ನಿಯರೇನಾದ್ರೂ ಕೂಡ ಸೇವೆಯಲ್ಲಿದ್ರೆ ಒಬ್ಬರು ಸಂಬಳದಲ್ಲಿ ಮಾತ್ರ ಒಂದು ಹಣವನ್ನ ಕಟಾವಣೆ ಮಾಡ್ತಕ್ಕಂಥ ಒಂದು ಆದೇಶ ಆಗಿದೆ. ಮತ್ತು ಸರ್ಕಾರಿ ಮಹಿಳಾ ನೌಕರರ ತಂದೆ ತಾಯಿಗಳು ಈ ಸೌಲಭ್ಯವನ್ನ ಪಡೆಯಬಹುದು. ಮೊದಲಿಗೆ ಇರ್ಲಿಲ್ಲ ಹೆಣ್ಮಕ್ಳಿಗೆ, ನಮ್ಮ ಯಾರು ಮಹಿಳೆಯರು ಇರ್ತಾರೆ, ಮಹಿಳಾ ನೌಕರರು ಇರ್ತಾರೆ, ಅವರಿಗೆ ಒಂದು ಈ ಸೌಲಭ್ಯ ಇರಲಿಲ್ಲ. ಈಗ ಮಹಿಳಾ ನೌಕರರಿಗೆ ಅವರ ತಂದೆ ತಾಯಿಗಳಿಗೂ ಕೂಡ ಏನಾದರೂ ಅನಾರೋಗ್ಯ ಆದ್ರೆ ಆ ಒಂದು ಯೋಜನೆಯ ಅಡಿಯಲ್ಲಿ ಚಿಕಿತ್ಸೆಯನ್ನು ಪಡೆಯೋದಕ್ಕೆ ಈ ಒಂದು ಯೋಜನೆ ತುಂಬಾ ಒಂದು ಅನುಕೂಲವಾಗಿರ್ತಕ್ಕಂಥದ್ದು. ವಿಶೇಷವಾಗಿ ಮಹಿಳಾ ನೌಕರರಿಗೆ ಈ ಒಂದು ಅನುಕೂಲ ಆಗಿದೆ. ನೋಡ್ತಾ ಇದ್ದೀರಿ, ವರದಿನೂ ಕೂಡ ಮಾಡ್ತಾ ಇದ್ದೀರಿ. ನಮ್ಮ ಶಿಕ್ಷಕರು ವಿಶೇಷವಾಗಿ ಶೈಕ್ಷಣಿಕವಾಗಿ ಎಲ್ಲ ಒಂದು ವಿಚಾರಗಳಲ್ಲಿ ಹೋರಾಟವನ್ನು ಮಾಡಿ ಬೇರೆ ಬೇರೆ ಇದರಲ್ಲಿ ಗಣತಿ ಕಾರ್ಯವನ್ನು ಕೈಗೊಂಡಿದ್ದಾರೆ. ಆ ಗಣತಿ ಕಾರ್ಯವನ್ನು ಕೈಗೊಳ್ಳೋದ್ರಿಂದ ಸ್ವಲ್ಪ ಸಮಯದ ಒಂದು ಅಭಾವ ಇರೋದ್ರಿಂದ ಮತ್ತು ಬೇರೆ ಬೇರೆ ವಿಚಾರಗಳಿಂದ ಸರ್ವೇರ್ ಸಮಸ್ಯೆ ಬೇರೆ ಬೇರೆ ವಿಚಾರಗಳಿಂದ ಸ್ವಲ್ಪ ಕಾಲಾವಕಾಶ ಬೇಕಾಗಿರೋದ್ರಿಂದ ನಮ್ಮ ಸರ್ಕಾರಿ ನೌಕರರ ಸಂಘ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಮನವಿಯ ಮೇರೆಗೆ ಇವತ್ತು ಒಂದು ಅವಧಿಯನ್ನು 18ನೇ ತಾರೀಕುವರೆಗೂ ಕೂಡ ಸರ್ಕಾರ ವಿಸ್ತರಿಸಿದೆ. ಮತ್ತು ಆ ಒಂದು ಸಮೀಕ್ಷೆ ಕಾರ್ಯಾಲಯದಲ್ಲಿ ತೊಡಗಿರ್ತಕ್ಕಂಥ ನಮ್ಮ ನೌಕರರು ಮತ್ತು ಶಿಕ್ಷಕರಿಗೆ ಏನಾದರೂ ಉಗಾಡ ಆಗಿ ಏನಾದರೂ ಅನಾನುಕೂಲ ಆಗಿ ಮರಣ ಹೊಂದಿರ್ತಕ್ಕಂಥ ಕುಟುಂಬಗಳಿಗೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು 20 ಲಕ್ಷ ಪರಿಹಾರವನ್ನು ಕುಟುಂಬಗಳಿಗೆ ನಿನ್ನೆ ಅದನ್ನು ಪರಿಹಾರ ಅನೌನ್ಸ್ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ನೌಕರರ ಮತ್ತು ಶಿಕ್ಷಕರ ಸಂಘಗಳ ಪರವಾಗಿ ಮಾನ್ಯ ಗೌರವಾನ್ವಿತ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಾನ್ಯ MC ಸುಧಾಕರ್ ಸಾಹೇಬರಿಗೆ ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಗೌರವಾನ್ವಿತ ಶಾಸಕರಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಮತ್ತು ನಮ್ಮ ಜಿಲ್ಲಾ ಸಂಘ, ಸರ್ಕಾರಿ ನೌಕರರ ಸಂಘ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಹಾಗೂ ಸಮಸ್ತ ಸರ್ಕಾರಿ ನೌಕರರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೀನಿ.